ಸರ್ ನಮ್ಮ ಮನೆಯಲ್ಲಿ ನಾವು ಇದ್ದವ್ರಿಗೆ ಬಂದುಬಿಟ್ಟು ನಮಗೆ ಆಸ್ಪತ್ರೆ ಕಟ್ಟೋಕ್ಕೆ ಜಾಗ ಬೇಕು, ಬಿಟ್ಕೊಡ್ರಿ. ನಾವು ಯಾಕೆ ಇಷ್ಟು ವರ್ಷ ಇದ್ದಲ್ಲಿ ಮನೆ ಬಿಟ್ಕೊಡ್ಬೇಕು? ಆಸ್ಪತ್ರೆ ಕಟ್ಟೋಕ್ಕೆ ಇಲ್ಲೇ ಒಳಕೆರೆನೇ ಹತ್ರ ಐತೆ, ಯಾಕೆ ಹಿಂಗೆ ಮಾಡ್ತೀರಾ ಅಂತ ಕೇಳಿದ್ರೆ ಇಲ್ಲ, ನೇರವಾಗಿ ಯಾರು ಕೇಳಿಲ್ಲ ಸರ್. ಹಂಗೆ ಬಂದು ಗಲಾಟೆ ಮಾಡೋರು. ಡೈಲಿ ಮನೆ ಹತ್ರ 2 ತಿಂಗಳು ಗಲಾಟೆ ಮಾಡಿದ್ರು. ಯಾರು ಗಲಾಟೆ ಮಾಡ್ತಿದ್ರಮ್ಮ? ಒಬ್ಬರು ಸಿದ್ದರಾಮಪ್ಪ ಅಂತೇಳಿ ಅವ್ರು ಬಿಟ್ಟು ಮಾಡಿದ್ರು ಸಹ ಇಂಜಿನಿಯರ್ಗೆ ಹೇಳಿ, ಗೌರಕ್ಕ ನಿನ್ನ ಮನೆ ಏನು ಮಾಡಲ್ಲ ಇರಲಿ, ಬಿಟ್ಟೆ ಮಾಡಿಸ್ತೀವಿ ಅಂತ ಅವ್ರು ಇಂಜಿನಿಯರ್ ಅಳತೆ ಮಾಡ್ಕೊಂಡು ಹೋದ್ರು. ಅವ್ರ ಜೊತೆ ಗುಂಪಾಗಿ ಸೇರಿಬಿಟ್ಟು ಒಂದು 4-5 ಜನ ಆ ಥರ ಮಾಡಿದರು ಸರ್. ಯಾರ್ಯಾರು ಅವರು? ಫಸ್ಟು ಸಂತೋಷ್ ಅಂತ ನಮ್ಮ ಅಳಿಯನ್ನ ಕರೆ ಕಳಿಸಿರು. ಆಮೇಲೆ ಮಂಜುನಾಥ್ ಅಂತ ಅವ್ರ ತಕ್ಕ ಅವರು ಹೋದರು. ಆಮೇಲೆ ಮೆಂಬರ್. ಆಮೇಲೆ ನನಗೆ ಗೊತ್ತಿಲ್ಲ ಏನು ಮಾತಾಡಿದ್ರಿ ಅಲ್ಲಿ ಮಾತಾಡಿರಲ್ಲ ಅಂತ ಕೇಳಿದ್ವಿ ನಾವು ಮನೆ ಒಳಗೆ, ಇವ್ರ ಮನೆಯವ್ರನ್ನ ಹೇಳಲಿಲ್ಲ. ಅದಕ್ಕೆ ಸಂತೋಷ ಅವ್ರ ಅಪ್ಪಾಜಿ ಅವರೇ ಬಿಲ್ ಕಲೆಕ್ಟ್ರ್ ಕರ್ಕೊಂಬಂದು ಕಂದಾಯ ಕಟ್ಟಿಸ್ಕೊಂಡು ಹೋಗಿದ್ರು. ಅದಕ್ಕೆ ನಾನು ಅವ್ರ ಮನೆಗೆ ಕೇಳಕ್ಕೆ ಹೋದೆ ಸರ್. ಕೇಳಿದ್ರೇನು ಹೇಳ್ತಾ ಇಲ್ಲ ಅಂತ. ಅಷ್ಟೊತ್ತಿಗೆ ಮಾಂತೇಶಿ ಅಂತ ನಮಗೆ ಗೊತ್ತೇ ಇಲ್ಲ ಅವರು, ಆಮೇಲೆ ಮಂಜುನಾಥು, ಸಂತೋಷು ಅಷ್ಟರು ಮಾತಾಡಿದರು. ಇಲ್ಲ ನಿಮ್ಮ ಮನೆ ಎಲ್ಲ ರೋಡ್ ಹೊಡ್ಕೊಂತ ಬರ್ತಾ ಇದ್ದಾರೆ, ನಿನ್ನ ಮನೆ ಇದರಲ್ಲಿಲ್ಲ, ನಾವು ಆಸ್ಪತ್ರೆ ಕಟ್ಟಬೇಕು ಹಂಗೆ ಹಿಂಗೆ ಅಂತ. ನಿನ್ನ ವ್ಯವಸ್ಥೆ ಮಾಡ್ತೀವಿ, ಅಲ್ಲಿ ಮೈರಡ್ ಆಫೀಸ್ ಐತಲ್ಲ ಅಲ್ಲಿ ಜಾಗ ಐತಲ್ಲ ಅದು ಸೇರಿಸಿ ನಾವೆಲ್ಲ ಕೊಟ್ಟು ಅಲ್ಲಿ ಕಟ್ಟಿಸ್ತಾರೆ. ನಮಗೆ ಅದೆಲ್ಲ ಬೇಕಿಲ್ಲ, ಕಟ್ಟಿಸ್ಕೊಟ್ಮೇಲೆ ನಾವು ಹೋಗ್ತೀವಿ. ಊರಿ ದೊಡ್ಡಳಲ್ಲಿ ನಾನು, ನಮಗೆ ಮನೆ ಕಟ್ಟಿಸ್ಕೊಟ್ಮೇಲೆ ನಾವು ಹೋಗ್ತೀವಿ. ನಾವು ಈಗ ಮನೆ ಬಿಡೋಕ್ಕೆ ಇದಿಲ್ಲ. MLA ಹತ್ರ ಇವರು ಅಷ್ಟರು ಹೋಗಿ ಅವ್ರ ಜೊತೆ ಜನ ಸೇರಿಸ್ಕೊಂಬಿಟ್ಟು ಅಲ್ಲಿ ಗಲಾಟೆ ಮಾಡಿರ್ತಾರೆ. ನಮ್ಗೆ ಅದು ಗೊತ್ತಿಲ್ಲ. ಅವ್ರು ಹೇಳಿರಂತೆ ಬಿಟ್ಟು ಮಾಡೋಗ್ರಯ್ಯ, ಯಾಕೆ ಮನೆ ಹೊಡೆಯೋದು ಅಂತ. ಇಲ್ಲ ನಮಗೆ ಅಲ್ಲೇ ಆಗಬೇಕು, ನೀವು ಮನೆ ತೆಗಿಸ್ತೀಯ ಇಲ್ಲ ಅಂತ ಗಲಾಟೆ ಮಾಡಿರು ಅಂತ ಅಷ್ಟೇ ನಾವು ಕೇಳಿದ್ದು, ಗೊತ್ತಿಲ್ಲ. ಈಗ ಏನು ತೊಂದರೆ ಆಗ್ತಾ ಇದೆ ಮೇಡಮ್? ನೀವು ಎಲ್ಲಿದ್ದೀರಿ ಈಗ? ಅದೇ ಬಾಡಿಗೆ ಮನೆಯಲ್ಲಿದ್ದೀವಿ ಸರ್. ನಮಗೆ ಪಂಚಾಯತಿಯಿಂದ ಬಾಡಿಗೆ ಕೊಡ್ತೀವಿ ಅಂತೇಳಿ ಕೋರ್ಟಿಂದ ತೀರ್ಮಾನ ಐತೆ. 1 ವರ್ಷ ಕೊಟ್ಟಿದ್ದಾರೆ. ಇವ್ರು ಜಾಗ ಅವಾಗ ಕೊಟ್ಟು ಎಲ್ಲ ಇದು ಮಾಡಿ ಕಟ್ಟಿಸ್ಕೊಟ್ಟಿದ್ರೆ PDO ಸರ್ವ ಇನ್ನು ಮಾತಾಡ್ತಾ ಇದ್ರು ನಮ್ಮ ಹತ್ರ. ಆವಾಗಲೇ JCP ತಂದು ಸ್ವಲ್ಪ ಕೆಡವಿದ್ರು ಸರ್. ಅದಕ್ಕೆ ನಾವು ನೀವಿನ್ನು ಮಾತಾಡ್ತಾ ಇದ್ದಾರೆ, ನಮ್ಗೆ ವಿಷಯನೇ ಗೊತ್ತಿಲ್ಲ, PDO ಸರ್ ಮಾತಾಡ್ತಾ ಇದ್ದಾರೆ, ನೀವು ಕೆಡವಕ್ಕೆ ಬಂದಿರ, ನಮ್ಮ ಮೇಲೆ ಕೆಡವಿರಿ ಅಂತ ಕುತ್ಕೊಂಡ್ವಿ ಸರ್. ಅದು ಪೇಪರ್ಗೇನೋ ಕೊಟ್ಟಿದ್ರು ಅಂದ್ರೆ ಅದು ಗೊತ್ತಿಲ್ಲ ನಮಗೆ. ಈಗ ಏನಾಗಬೇಕು ಅಂತ ಆಗ್ರಹಿಸ್ತೀರಿ ಅಂತ? ನಮಗೆ ಮನೆ ಆಗಬೇಕು ಸರ್. ನಿಮ್ಮ ಹೆಸರು? ನಮ್ಮ ಹೆಸರು ಗೌರಮ್ಮ. ನಮ್ದೇನಿತ್ತು, ನನ್ನ ಹೆಸರು ಸವಿತಾ ಅಂತೇಳಿ. ನಮ್ಮ ತಾಯಿ ಗೌರಮ್ಮ. ನಮಗೆ ಮನೆ ಇಲ್ಲ ಅಂತೇಳಿ ನಮ್ಮ ತಾಯಿ ಹತ್ರನೇ ನಾವು ಕೂಡ ಆಶ್ರಯ ಪಡ್ಕೊಂಡಿದ್ವಿ ಸರ್. ನಮ್ಮ ತಾಯಿಗೆ ಮನೆ ಇತ್ತು. ಏನು ತೊಂದರೆ ಆಗಿದೆ ಅಂದರೆ ಹಾಸ್ಪಿಟಲ್, ಪ್ರಾಥಮಿಕ ಆರೋಗ್ಯ ಕೇಂದ್ರ ಇತ್ತು ಸರ್ ನಮ್ಮ ಮನೆ ಪಕ್ಕದಲ್ಲೇ. ಒಂದು ಅಂಗನವಾಡಿ ಕೂಡ ಇತ್ತು ಸರ್. ಹಾಸ್ಪಿಟಲ್ ಕಟ್ಟಬೇಕು ಅಂತೇಳಿ ಫಸ್ಟು ಪ್ರಾಥಮಿಕ ಆರೋಗ್ಯ ಕೇಂದ್ರ ಮತ್ತು ಅಂಗನವಾಡಿನ ಡೆಮಾಲಿಷ್ ಮಾಡಿದರು ಸರ್. ಅಂಗನವಾಡಿ ಕೂಡ ಹೊಸ ಬಿಲ್ಡಿಂಗ್ ಸರ್ ಅದು. ಆಮೇಲೆ ನಮ್ಮ ಮನೆ ಬಿಟ್ಟು ಮಾಡ್ತೀವಿ ಅಂತಲೇ ಹೇಳಿದರು ಸರ್. ಇಂಜಿನಿಯರ್ ಕೂಡ ಬಂದೆಲ್ಲ ನೋಡ್ಕೊಂಡು ಹೋಗಿ ಇದು ಮಾಡಿದರು ಸರ್. ಮತ್ತು ಆಮೇಲೆ ಕೆಲವರೆಲ್ಲ ಸೇರಿಕೊಂಡು ನಮ್ಮ ಮೇಲೆ ವೈಯಕ್ತಿಕ ದ್ವೇಷ ಇರ್ತಕ್ಕಂಥ ವ್ಯಕ್ತಿಗಳು, ಈ ಸಿದ್ದರಾಮಪ್ಪನವರು ಏನು ಬಂದು ಮುಂಚಿತವಾಗಿ ಅಕ್ಕ ನಿಮ್ಮ ಮನೆ ಏನು ಮಾಡಲ್ಲ ಅಂತೇಳಿ ನಮ್ಮ ತಾಯಿಗೆ ಹೇಳ್ಬಿಟ್ಟು ನಿಮ್ಮ ಮನೆ ಬಿಟ್ಟು ಮಾಡ್ಕೊಳ್ಳೋಕ್ಕೆ ಹೇಳಿದ್ದೀವಿ ಅಂತ ಎಲ್ಲ ಹೇಳಿದರು ಸರ್. ತೊಂದರೆ ಸರ್ ಅಂದರೆ ನಾವು ಎಲ್ಲ ರೀತಿ ತೊಂದರೆ ಆಗಿದೆ ಸರ್. ನಮ್ಮ ಫಸ್ಟ್ ಆಫ್ ಆಲ್ ನಮಗೆ ಇರೋಕ್ಕೆ ವಾಸಕ್ಕೆ ಮನೆ ಇಲ್ಲ ಸರ್. ಬಾಡಿಗೆ ಮನೇಲಿದ್ವಿ. ಆ ಬಾಡಿಗೆ ಫಸ್ಟ್ ಇದ್ದ ಮನೇನ ಖಾಲಿ ಮಾಡಿಸಿ, ಅಂದರೆ ಅದು ಒಬ್ಬರು ಮೆಂಬರ್ ಇದ್ದಾರೆ, ಅವರ ಚಿಕ್ಕಪ್ಪಂದೇ ಮನೆ ಸರ್. ಅದು ಬಾಡಿಗೆ ಪಂಚಾಯತಿಯಿಂದ ಕೊಡೋದು ನಿಲ್ಲಿಸ್ತಿದ್ದಾರೆ ಅನ್ನೋದು ಮುಂಚಿತವಾಗಿ ಅವ್ರಿಗೆ ಗೊತ್ತಾದ ತಕ್ಷಣ ಅವ್ರನ್ನ ಮನೆ ಖಾಲಿ ಮಾಡಿಸಿ ಅಂತೇಳಿ ಮಾಡಿಸಿದ್ರು ಸರ್. ಈಗ ಮತ್ತೆ ಅವ್ರ ಅಣ್ಣವ್ರ ಮನೆಯೇ ನಾವು ಕೇಳ್ಕೊಂಡು ಆ ಮನೆಗೆ ಇದ್ದೀವಿ ಸರ್.
ಆ ಮನೆಗೆ ಇವತ್ತಿನವರೆಗೂ ಬಾಡಿಗೆನೇ ಇಲ್ಲ, ಎಂಥದ್ದು ಸಲ ಮತ್ತು ಅವರೇನು ಅಡ್ವಾನ್ಸ್ ಎಂಥದ್ದು ಕೇಳಿಲ್ಲ ಸರ್. ಯಾಕಂದರೆ ಪರಿಚಯಸ್ಥರು ಈ ಥರ ತೊಂದರೆ ಆಗಿದೆ, ಏನೋ ಕೊಡ್ತಾರೆ, ಒಂದೇ ಸಲ ನಾವು ಅವ್ರು ಕೇಳ್ತಾನೆ ಇದ್ದಾರೆ, ನಾವು ಪಂಚಾಯತಿಯವ್ರು ಕೊಟ್ಟಿಲ್ಲ, ಒಂದೇ ಸಲ ಕೊಡ್ತಾರೆ, ಅವ್ರು ಕೊಡ್ತೀವಿ ಅಂತಲೇ ಹೇಳ್ಕೊಂಬಂದಿದ್ವಿ ಸರ್. ಈಗ ಅವ್ರು ಮನೆ ಖಾಲಿ ಮಾಡಿರಿ ಅಂತ ಹೇಳ್ತಿದ್ದಾರೆ ಸರ್. ನಾವೆಲ್ಲಿ ಹೋಗಲಿ ಸರ್? ನಮಗೀಗ ಸಾವೇ ಗತಿ ಅನ್ನೋ ಥರ ಆಗಿದೆ ಸರ್. ನಮಗೆ ಇದು ಪದೇ ಪದೇ ಹೋಗಿ ನೂರಾರು ಸಲ ಅಂದರೆ 100 ಸಲ ಭೇಟಿ ಮಾಡಿದ್ವಿ ಸರ್ ಶಾಸಕರನ್ನು. ಇದುವರೆಗೂ ನಿಮಗೆ ಅನ್ಯಾಯ ಮಾಡಲ್ಲ, ನಾನು ಮಾಡ್ತೀನಿ, ಹೆಲ್ಪ್ ಮಾಡ್ತೀನಿ, ನಿಮಗೆ ಪರ್ಯಾಯ ವ್ಯವಸ್ಥೆ ಮಾಡ್ತೀನಿ, ಎಲ್ಲಿ ಅದೆಲ್ಲೋ ಸ್ಲಮ್ ಬೋರ್ಡಲ್ಲಿ ಮನೆ ಕೊಡ್ತೀನಿ ಅಂತ ಒಂದು ಸಲ ಹೇಳಿದರು ಸರ್. ಒಂದು ಸಲ ಹೇಳಿದರು ಅಲ್ಲೆಲ್ಲೋ ಕಣಿವೆಯಲ್ಲಿ ಜಾಗ ಕೊಡ್ತೀವಿ, ಮನೆ ಕೊಡ್ತೀವಿ ಅಂತ ಒಂದು ಸಲ ಹೇಳಿದರು ಸರ್. ಒಂದು ಸಲ ಇಲ್ಲ ನಿನಗೆ 7.5 ಲಕ್ಷದ್ದು ಮನೆ ಬರುತ್ತೆ, ಅದರಲ್ಲಿ ಹಾಕ್ಕೊಡ್ತೀನಿ ಅಂತ ಹೇಳಿದರು ಸರ್. ಈಗ ಹೇಳ್ತಿದ್ದಾರೆ ಸರ್, ರೀಸೆಂಟಾಗಿ ಮೊನ್ನೆ ಮಾತಾಡಿಸಿದ್ವಿ ಸರ್, 29ನೇ ತಾರೀಕು. ಅವತ್ತು ಹೇಳ್ತಿದ್ದಾರೆ ಇಲ್ಲ ಏನು ಕೊಡೋಕ್ಕಾಗಲ್ಲ, ಇದು ಸರ್ಕಾರನೇ ಮಾಡಿದೆ, 1,19,000 ಅಷ್ಟೇ, ಅದರಲ್ಲೇ ಮಾಡ್ಕೊ ಹೋಗು ಅಂತಾರೆ ಸರ್. ಈಗ ನಮ್ಮ ತಾಯಿ 35-40 ವರ್ಷದಿಂದ ಕೂಲಿ ಮಾಡಿ ಹಗಲು ರಾತ್ರಿ ಎಂದೇ ಎಲ್ಲರೂ ಇದು ಬೆವರು ಸುರಿಸಿ ಮಾಡಿದರೆ ನಮ್ಮ ತಾಯಿ ರಕ್ತನೇ ಸುರಿಸಿದ್ದಾರೆ ಸರ್. ನಾನು ಕೂಡ ಚಿಕ್ಕ ವಯಸ್ಸಲ್ಲಿ ಇದ್ದರೂ ಕೂಡ ನನಗೆ ಸಂಪೂರ್ಣ ಅದರ ಅನುಭವ ಇದೆ ಸರ್. ನಾನು ಕೂಡ ಕೆಲಸ ಮಾಡಿ ಇಷ್ಟೇ ಇದೆ ಸರ್. ನೀವು ಈಗಲೂ ಬಂದರೆ ತೋರಿಸ್ತೀನಿ ಸರ್. ಇದು ಸೇತುವೆ ಥರ ಚಾನಲ್ಲು, ಅಲ್ಲಿ ಅದ್ರ ಮೇಲಿಂದ ನಾವು ಕಲ್ಲನ್ನು ಅಡಿಕೊಂಡು ಮನೆ ಕಟ್ಟೋಕ್ಕೆ ಅಷ್ಟು ಊರಿನ ಜನನೂ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಿದ್ದಾರೆ ಸರ್ ನಮಗೆ. ಅವರಿಗೆ ಈ ಮೂಲಕ ಕೃತಜ್ಞತೆ ಸಲ್ಲಿಸ್ತೀವಿ ಸರ್. ಈಗ ಒಟ್ಟಾರೆ ನಿಮಗೆ ಏನಾಗಬೇಕು ಅಂತಂದರೆ ನಮಗೆ ಮನೆ ಆಗಬೇಕು ಸರ್. ನನ್ನ ಮಗು ಎಜುಕೇಷನ್ ಕೂಡ ಹಾಳಾಯ್ತು ಸರ್ ಇದರಿಂದ. ನಾವು ಒಳ್ಳೆ ಶಾಲೆಗೆ ಹಾಕಿದ್ವಿ ಸರ್, ವಾಗ್ದೇವಿ ಶಾಲೆ ಅಂತೇಳಿ. ನಮಗೆ ಆಸ್ತಿ ಅಂತೂ ಇಲ್ಲ, ಅವನನ್ನೇ ಆಸ್ತಿಯಾಗಿ ಮಾಡಬೇಕು ಅಂತೇಳಿ ಈಗ ಆ ಶಾಲೆ ಕೂಡ ಬಿಡಿಸಿ ಎಲ್ಲೋ ಒಂದು ಅನಾಥ ಆಶ್ರಮದಲ್ಲಿ ಬಿಟ್ಟಿದ್ದೀವಿ ಸರ್. ಈಗ ನಮಗೆ ಒಳ್ಳೆ ಫ್ಯೂಚರ್ ಇದ್ದ ಹುಡುಗನ, ಚೆನ್ನಾಗಿ ಓದ್ತಾನೆ ಸರ್ ಅವನು, ಓದೋ ಹುಡುಗನ್ನ ಈಗ ಹಾಳು ಮಾಡಿದ್ವಲ್ಲ ಅಂತ ನಮಗೆ ತುಂಬ ಮಾನಸಿಕವಾಗಿ ತುಂಬ ಕುಗ್ಗೋಗ್ಬಿಟ್ಟಿದ್ದೀವಿ ಸರ್. ಮಾನಸಿಕವಾಗಿ ಪ್ರತಿ ದಿನ ಕಳೆಯೋದು ಕೂಡ ನನಗೆ ಒಂದೊಂದು ವರ್ಷ ಕಳೆದಷ್ಟು ಇದಾಗ್ತಾ ಇದೆ ಸರ್, ಹಿಂಸೆ ಆಗ್ತಿದೆ. ಈ ಮಾನಸಿಕ ಹಿಂಸೆಯನ್ನು ಸಹಿಸ್ಕೊಂಡು ನಮ್ಮಿಂದ ದಿನ ದುಡೋಕ್ಕಾಗಲ್ಲ ಸರ್. ದಯಮಾಡಿ ನಮಗೆ ದಯಾಮರಣ ಕೊಡಿ, ಇಲ್ಲಾಂದರೆ ನಮಗೆ ಸೂಕ್ತ ಪರಿಹಾರ ಕೊಡಿ, ಇಷ್ಟನ್ನು ನಾವು ಕೇಳ್ಕೊಳ್ತೀವಿ ಸರ್. ನಿಮ್ಮ ಹೆಸರಮ್ಮ? ನಮ್ಮ ಹೆಸರು ಸವಿತಾ ಅಂತೇಳಿ ಸರ್.